ಮುಂದೆನೇ ಚಿಕ್ಕಕೆರೆ ಹೊಸಕೋಟೆ ಚಿಕ್ಕಕೆರೆ ಹೆಂಗಿದೆಯೋ ಅದೇ ಥರ ಬೆಳಗ್ಗೆ ಅದು ಸ್ಕೂಲ್ ಮಕ್ಕಳು ಹೋಗ್ತಾರೆ ಬರ್ತಾರೆ, ಮತ್ತು ಕೆಲಸಕ್ಕೆ ಹೋಗಿ ಬರ್ತಾರೆ ಇರ್ತಾರೆ, ಎಲ್ಲರಿಗೂ ತೊಂದರೆ ಆಗೇ ಆಗುತ್ತೆ. ನೋಡಿ ಎಷ್ಟು ನೀರು ನಿಂತಿದೆ ನೋಡಿ, ಒಬ್ಬರು ಬರೋಕ್ಕಾಗ್ತಲ್ಲ. ಆಚೆ ಬಂದು ರಂಗೋಲಿ ಹಾಕೋಕ್ಕೆ ಕಸ ಗಿಸ ಇದು ಮಾಡೋಕ್ಕೂ ಏನಕ್ಕೂ ಆಗಲ್ಲ. ಈ ಥರ ಮಳೆ ಸ್ವಲ್ಪ ಬಂದ್ರೆ ಸಾಕು ಸ್ವಿಮ್ಮಿಂಗ್ ಫೂಲ್ ಥರ ಫುಲ್ ನಿಂತ್ಕೊಂಡ್ಬಿಡ್ತು. ವ್ಯವಸ್ಥೆ ಮಾಡಬೇಕು. ಚರಂಡಿ ವ್ಯವಸ್ಥೆ ನಾವು ಮಾಡೋಕ್ಕೆ ಅಂತಲ್ಲ, ಆ ನಗರಸಭೆ ಬಂದು ಏನು ಸಮಸ್ಯೆ ಇದ್ದು ಕೂಡ ಬಗೆಹರಿಸಬೇಕು. ಯಾರ ಮನೆಗೂ ಬಿಡೋ ನೀರಲ್ಲ ಇದು. ಹೊಸಕೋಟೆ ನಗರದ 29ನೇ ವಾರ್ಡ್ನ ರೋಸ್ ಗಾರ್ಡನ್ನಲ್ಲಿ ಕೆರೆಯಂತಾದ ರಸ್ತೆ ಪ್ರತಿನಿತ್ಯ ಬೀಳುತ್ತಿರುವ ದ್ವಿಚಕ್ರ ವಾಹನ ಸವಾರರು, ಮಹಿಳೆಯರು, ಮಕ್ಕಳು ಸಂಚರಿಸಲು ಪರದಾಟ. ನಗರಸಭೆ ವಿರುದ್ಧ ಇಡೀ ಶಾಪ. ಕೆರೆಯನ್ನು ಗಿಫ್ಟಾಗಿ ಕೊಟ್ಟ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣವಾಗಿದೆ. ಸ್ಥಳೀಯ ನಿವಾಸಿಗಳ ಆಗ್ರಹ. ಹೊಸಕೋಟೆ ನಗರದ 29ನೇ ವಾರ್ಡ್ನ ರೋಸ್ ಗಾರ್ಡನ್ನ ಮುಖ್ಯ ರಸ್ತೆಯಲ್ಲಿ 2 ಶಾಲೆಗಳು ಹಾಗೆ ವಸತಿ ಸಮುಚ್ಚಯ ಬಡಾವಣೆಗಳು ಸೇರಿದಂತೆ ಹಲವಾರು ಮನೆಗಳಿದ್ದು, ಇಲ್ಲಿ ಕಳೆದ 1 ವರ್ಷಕ್ಕಿಂತ ಹೆಚ್ಚು ಅವಧಿ ಕಾಲದಿಂದ ಸಣ್ಣ ಮಳೆ ಬಂದರೆ ಸಾಕು 5-6 ಮನೆಗಳ ಮುಂದೆ ಕೆರೆ ನಿರ್ಮಾಣವಾಗುತ್ತದೆ. 2 ಅಡಿಗೂ ಹೆಚ್ಚು ಆಳ ನೀರು ಗುಂಡಿಗಳಿದ್ದು ಸವಾರು ತೀವ್ರತೆ ನೀರು ಗಾಯಗಳನ್ನು ಮಾಡಿಕೊಂಡು ಮೈ ಮೇಲೆ ಕೆಸರು ಹೆಚ್ಚಿಕೊಂಡಿರುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಪಾದಚಾರಿಗಳು ಕೂಡ ಸಂಚರಿಸಲು ಸ್ಥಳವಿಲ್ಲದಂತಾಗಿದೆ. ಇನ್ನು ಈ ಸಂಬಂಧವಾಗಿ ಸ್ಥಳೀಯರು ಮಾತನಾಡಿ, ನಗರಸಭೆಯಿಂದ ನಮಗೆ ಉಚಿತವಾಗಿ ಕೆರೆಯನ್ನು ಗಿಫ್ಟ್ ನೀಡಲಾಗಿದೆ ಎಂದು ತಿಳಿಸಿದರೆ, ಮತ್ತೊಬ್ಬ ನಿವಾಸಿಗಳು ನಮಗೆ ಸ್ವಿಮ್ಮಿಂಗ್ ಪೂಲನ್ನು ನಗರಸಭೆ ಉಚಿತವಾಗಿ ನೀಡಿದೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜಧಾನಿ ಬೆಂಗಳೂರಿಗೆ ಕೇವಲ 2 ಗಂಟೆ ದೂರದಲ್ಲಿ ಹೊಸಕೋಟೆಯ ನಗರದ ಹೃದಯ ಭಾಗವಾದ ಈ ಬಡಾವಣೆಯ ರಸ್ತೆಯ ಪರಿಸ್ಥಿತಿ ಆದರೆ ಇನ್ನು ಸಣ್ಣ ರಸ್ತೆಗಳ ಪರಿಸ್ಥಿತಿ ಹೇಗೆಂಬುದು ಸಾರ್ವಜನಿಕರ ಆಕ್ರೋಶವಾಗಿದೆ. ಇನ್ನು ಭೂಮಿಗೆ ಬಂಗಾರ ಬೆಲೆ ಇದೆ. ಹೊಸಕೋಟೆಗೆ ನಿವೇಶನ ಮನೆ ಖರೀದಿ ಮಾಡಬೇಕಾದರೆ ಕೋಟ್ಯಾಧೀಶರಾಗಿರಬೇಕು. ಅಂತಹ ಬೆಲೆ ಇದ್ದು ನಗರಕ್ಕೆ ಹತ್ತಿರದಲ್ಲಿರುವ ಈ ಒಂದು ಬಡಾವಣೆಯ ಪರಿಸ್ಥಿತಿ ಹೇಳುತ್ತಿರದಾಗಿದ್ದು, ನಿವಾಸಿಗಳು ಈ ರಸ್ತೆಯನ್ನು ದುರಸ್ತಿಪಡಿಸುವಂತೆ ಆಗ್ರಹಿಸಿದ್ದಾರೆ. ವಾರ್ಡ್ ನಂಬರ್ 29 ಕಾಲದಲ್ಲಿ ಸ್ಕೂಲ್ ಮತ್ತು ಮಿಡಲ್ ಸ್ಕೂಲ್ ಹೋಗ್ತಕ್ಕಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಸುಮಾರು ದಿವಸದಿಂದ ಕೂಡ ಸ್ವಲ್ಪ ಮಳೆ ಬಿದ್ದರೂ ಕೂಡ ನೀರು ಮೂವ್ ಆಗ್ತಾಯಿಲ್ಲ, ಚರಂಡಿಗಳಿಲ್ಲ. ಸುಮಾರು ಮೊನ್ನೆ ಅದೇ 20 ದಿವಸದಿಂದ ಕೂಡ ನಮ್ಮ ನಗರಸಭೆಯ ಇಂಜಿನಿಯರ್ ಸಾಹೇಬರು ಬಂದು ಎಲ್ಲ ನೋಡ್ಕೊಂಡೋದ್ರು. ಅದಕ್ಕೆ ಮುಂಚೆ ಇಲ್ಲಿ ಮೋರಿ ಕಟ್ಬಿಟ್ಟು ಮೋರಿ ಎಲ್ಲ ಫಿಲಪ್ ಆಗಿತ್ತು, ಲಾರಿ ಕಳಿಸಿ ಮೋರಿ ಕ್ಲೀನ್ ಮಾಡಿದ್ರು. ಮೋರಿ ಕ್ಲೀನ್ ಮಾಡ್ತಕ್ಕಂಥದ್ದು ಈಜಿಡಿದು. ಮಳೆ ನೀರು ಬಂದಾಗ ಮಳೆ ನೀರು ನಿಂತ್ಕೊಂಡು ನೀರು ಪಾಸಾಗ್ದಿರ ಸುಮಾರು ಗಾಡೀಲಿ ಬರ್ತಕ್ಕಂಥವ್ರೆಲ್ಲ ಪಾಪ ವಾರಕ್ಕೆ 2 ಜನ 3 ಜನ ಬೀಳ್ತಾರೆ. ಮೊನ್ನೆ ಒಂದು 2-3 ಬಿದ್ದಿದ್ದಾರೆ. ನಮಗೆ ಇಲ್ಲಿ ಕೂಡಲೇ ನಗರಸಭೆ ಸ್ಪಂದಿಸಿ ನಗರಸಭೆ ಇದನ್ನು ಗಮನ ಕೊಡಬೇಕು. ನಗರಸಭೆ ಗಮನ ಕೊಟ್ಟು ಈ ನೀರನ್ನ ಮುಂದಕ್ಕೆ ಪಾಸಾಗಂಗೆ ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಈ ಹೊಸಕೋಟೆ ಅಂತಕ್ಕಂಥದ್ದು ಕೇವಲ ಬೆಂಗಳೂರು ಹತ್ತಿರ ಇರತಕ್ಕಂಥ ಪ್ಲೇಸು. ಸಣ್ಣ ಹನಿ ಬಿದ್ದಾಗೂ ನೀರು ಮೂವ್ ಆಗಿಲ್ಲ ಅಂದರೆ ಇಷ್ಟು ಹತ್ತಿರ ಇದ್ಕೊಂಡು ನಾವು ಬೆಂಗಳೂರಿಗೆ ಎಲ್ಲೋ ಒಂದು ಕಡೆ ನಮಗೆ ಹೊಸಕೋಟೆಗೆ ಒಂದು ಕ್ಷೇಮ ಆಗುತ್ತೆ ಅನಿಸುತ್ತೆ ನಮಗೆ. ಅಂದರೆ ಸುಮಾರು ಇಲ್ಲಿ ಒಂದು ಮನೆ ಅಲ್ಲ, ಇಲ್ಲಿ ಒಂದು 4-5 ಮನೆಗಳು ಕೂಡ ಯಾರೂ ಕೂಡ ಬೆಳಗ್ಗೆ ಅವರು ಇಲ್ಲೇ ನಿಂತ್ಕೊಂಡು ಯಾರೂ ಕೂಡ ಬೆಳಗ್ಗೆ ಎದ್ದು ಆಚೆ ಬರೋಂಗಿಲ್ಲ, ಮಕ್ಕಳು ಮರಿ ಆಚೆ ಬಿಡೋಂಗಿಲ್ಲ. ಬಿದ್ದರೆ ಡೈರೆಕ್ಟ್ ಕೆರೆಯಲ್ಲಿ ಬಂದು ಬಿದ್ದಾಗೆ ಇರುತ್ತೆ. ಮಕ್ಕಳು ಮನೇಲಿ ಕಸ ಗುಡಿಸೋಂಗಿಲ್ಲ, ಅವರು ರಂಗೋಲಿ ಹಾಕೋಂಗಿಲ್ಲ, ಏನು ಮಾಡೋಕ್ಕೂ ಆಗಲ್ಲ ಅವರು. ಯಾಕೆ ಮನೆ ಮುಂದೆನೇ ಚಿಕ್ಕಕೆರೆ ಹೊಸಕೋಟೆ ಚಿಕ್ಕಕೆರೆ ಹೆಂಗಿದೆಯೋ ಅದೇ ಥರ ಚಿಕ್ಕಕೆರೆ ಆಗಿಬಿಟ್ಟಿದೆ ಇದು. ಈ ಚಿಕ್ಕಕೆರೆ ಅದೇ ರೀತಿಯಾಗಿ ಸುಮಾರು 4-5 ಮನೆಗಳಿಗೆ ನಮಗೊಂದು ಇದು ನಗರಸಭೆಯಿಂದ ಗಿಫ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಚಿಕ್ಕಕೆರೆ ಮಾರ್ಗವಾಗಿ ಮಿನಿ ಚಿಕ್ಕಕೆರೆ ಆಗಿ ಇಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಸಮಸ್ಯೆ ಬಗೆಹರಿಬೇಕು ಅಲ್ವಾ, ಸಮಸ್ಯೆ ಬಗೆಹರಿಬೇಕು. ಆಮೇಲೆ ಎಲ್ಲರೂ ಕೂಡ ಕಂದಾಯ ಕಟ್ತಕ್ಕಂಥ ವ್ಯಕ್ತಿಗಳು ಬಂದು ಕಂದಾಯ ಕಟ್ತದೆ. ಪ್ರತಿಯೊಬ್ಬರು ಕೂಡ ಪರ್ಮಿಷನ್ ತಗೊಂಡು ಮನೆ ಕಟ್ಟಿದ್ದಾರೆ, ಸೌಕರ್ಯ ಮಾಡಬೇಕಾದ ಜವಾಬ್ದಾರಿ ಅವ್ರದ್ದು. ಈ ಹೊಸ ಮನೇಲಿ ಕಟ್ಟಿದಾಗ ಗೌರ್ಮೆಂಟ್ ಏನು ಕೇಳ್ತಾರೆ, ನಿಮ್ಮ ಚರಂಡಿ ವ್ಯವಸ್ಥೆ ಮಾಡ್ತೀವಿ ಅಂತೆಲ್ಲವನ್ನು ಕೂಡ ಲಿಸ್ಟ್ ಆಗಿಬಿಟ್ಟು ಆ ಹೆಲ್ತ್ ಬಗ್ಗೆ ಇರ್ಬೋದು ಎಲ್ಲದ್ರ ಬಗ್ಗೆ ಇಷ್ಟು ಅಮೌಂಟನ್ನು ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿದಾಗ ಆ ಅಮೌಂಟು ಆ ಸಮಸ್ಯೆ ನಗರಸಭೆಗೆ ಹೋಗುತ್ತೆ. ನೋಡಬೇಕಾದವರು ಸುಮಾರು ದಿವಸದಿಂದ ಸುಮಾರು ಇಲ್ಲಿ ಇವತ್ತಿಂದಲ್ಲ 1 ವರ್ಷದಿಂದ ಇದೇ ಕಂಪ್ಲೇಂಟೆ. EGD ಫಿಲಪ್ ಆಗುತ್ತೆ, ಗಲೀಜು ಮುಂದಕ್ಕೆ ಹೋಗಲ್ಲ. ಅದನ್ನು ಕೂಡ ಅವರು ಸುಮಾರು 1 ತಿಂಗಳು ಹೇಳಿದ್ರೆ 1 ತಿಂಗಳಾದ್ಮೇಲೆ ಗಾಡಿ ಕಳಿಸಿ ಕ್ಲೀನ್ ಮಾಡ್ತಾರೆ. ಇದಕ್ಕೆ ನೀರು ಹೋಗೋಕ್ಕೆ ಮುಂದೆ ನೀರು ಪಾಸಾಗುತ್ತೆ. ಬಂದು ಅವರು ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಮಾಡಬೇಕು. ಚರಂಡಿ ವ್ಯವಸ್ಥೆ ನಾವು ಮಾಡೋಕ್ಕೆ ಅಂತಲ್ಲ, ಆ ನಗರಸಭೆಯವರು ಬಂದು ಏನು ಸಮಸ್ಯೆ ಇದ್ದು ಕೂಡ ಬಗೆಹರಿಸಬೇಕು. ಯಾರ ಮನೆಗೂ ಬಿಡೋ ನೀರಲ್ಲ ಇದು. ಸರ್ಕಾರದ ಆಚೆ ನೀರು ಬರೋ ನೀರನ್ನ ಬೋರಿಗೆ ಹೋಗ್ತಕ್ಕಂಥ ಕೆಲಸವನ್ನು ಅವರು ಮಾಡಬೇಕು ಅಂತೇಳಿ ಇಲ್ಲಿಂದ ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ. ಕೂಡಲೇ ನಗರಸಭೆಯವರು ಬಂದು ಸ್ಪಂದಿಸಿ
ಆ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ರೆ ಉತ್ತಮ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್ ರೋಸ್ ಗಾರ್ಡನ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಇದೆ ಸರ್, ರೋಡ್ದು ಇದೆ ಪ್ರಾಬ್ಲಮ್ ಆಗ್ತಿದೆ. ನಾವು ಬಂದು 4 months ಆಯಿತು. ಬರುವಾಗಿಂದ ಸ್ವಲ್ಪ ನೀರು ಬಂದ್ರೂ ಈ ಥರ ಫುಲ್ ನಿಂತ್ಕೊಬಿಡುತ್ತೆ. ಹೋಗೋಕ್ಕೆ ಬರೋಕ್ಕೆ ಏನೂ ಆಗಲ್ಲ. ಮಕ್ಕಳನ್ನ ಕರ್ಕೊಂಡು ಆಚೆ ಹೋಗಬೇಕು ಏನು ಅದು ಸಮಸ್ಯೆ ಆಗುತ್ತೆ. ಆಚೆ ಬಂದು ರಂಗೋಲಿ ಹಾಕೋಕ್ಕೆ ಕಸ ಇದು ಮಾಡೋಕ್ಕೂ ಏನಕ್ಕೂ ಆಗಲ್ಲ. ಈ ಥರ ಮಳೆ ಸ್ವಲ್ಪ ಬಂದ್ರೂ ಸಾಕು ಸ್ವಿಮ್ಮಿಂಗ್ ಪೂಲ್ ಥರ ಫುಲ್ ನಿಂತ್ಕೊಬಿಡುತ್ತೆ ಸರ್. ಗಾಡಿ ತಿರ್ಗೋಕ್ಕಾಗಲ್ಲ. ಗಾಡಿ ತಿರುಗಿದ್ರು ನಮ್ಮ ಮನೆ ಕಡೆ ನೋಡ್ಕೊಂಡು ಹೋಗ್ತಾರೆ. ಇವರೇ ನೀರು ಹಾಕಿರೋದು ಇಲ್ಲ ಏನಾದರೂ ಪಿಟ್ ನೀರು ಏನಾದರೂ ಬರುತ್ತಾ ಏನೋ ಇವ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು ಆ ಥರ ಮನೆ ನೋಡ್ಕೊಂಡು ನಮ್ಮನ್ನು ಒಂಥರ ನೋಡ್ಕೊಂಡು ಹೋಗ್ತಾರೆ. ಬಟ್ ಈ ಥರ ಪ್ರಾಬ್ಲಮ್ ಇದೆ ಸರ್, ಯಾರು ಏನು ಮಾಡ್ತಾ ಇಲ್ಲ. ಆದಷ್ಟು ಬೇಗ ಸರಿ ಮಾಡ್ಕೊಟ್ರೆ ನಮಗೂ ಸ್ವಲ್ಪ ಒಳ್ಳೇದಾಗುತ್ತೆ. ಆಚೆ ತಿರುಗಾಡೋಕ್ಕೆ ಗಾಡಿ ಓಡೋಕ್ಕೆ ಯಾರಿಗೂ ಪ್ರಾಬ್ಲಮ್ ಆಗಲ್ಲ, ಒಳ್ಳೇದಾಗುತ್ತೆ. ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಕಮ್ಮರಿ ನಗರ ಹೋಗುತ್ತೆ ಒಳಗಡೆ. ಇಲ್ಲಿ ಬಂದ್ಬಿಟ್ಟು ಎರಡು ಸ್ಕೂಲ್ ಇದೆ, ಅಪಾರ್ಟ್ಮೆಂಟ್ ಇದೆ, ಸುಮಾರು ಮನೆಗಳಿದೆ. ಮಳೆ ಬಂದಾಗೆಲ್ಲ ಈ ಥರ ಸುಮಾರು ಸರಿ ನೀರು ನಿಂತ್ಕೊಂಡು ಎಷ್ಟೋ ಜನ ಬಿದ್ದಿದ್ದಾರೆ, ಸುಮಾರು ಜನ ಏಟಾಗಿದೆ. ನಾವು ಕೇಳೋದೇನಂದರೆ ನಗರಸಭೆ ಕೇಳ್ಬಿಟ್ಟು ಸ್ವಲ್ಪ ಸರಿ ಮಾಡಿಕೊಡಿ ಅಂತ ಹೇಳ್ತೀವಿ. ನಮಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಒಬ್ಬರೆಲ್ಲ ಇಲ್ಲಿ ಓಡಾಡೋದು. ದಿನ ಬೆಳಗ್ಗೆ ಎದ್ದು ಸ್ಕೂಲ್ ಮಕ್ಕಳು ಹೋಗ್ತಾರೆ ಬರ್ತಾರೆ, ಮತ್ತು ಕೆಲ್ಸಕ್ಕೆ ಹೋಗಿ ಇರ್ತಾರೆ. ಎಲ್ಲರಿಗೂ ತೊಂದರೆ ಆಗೇ ಆಗುತ್ತೆ. ನೋಡಿ ಎಷ್ಟು ನೀರು ನಿಂತಿದೆ ನೋಡಿ, ಒಬ್ರು ಹೋಗೋಕ್ಕೂ ಬರೋಕ್ಕಾಗ್ತಾಯಿಲ್ಲ. ಸುಮಾರು ಜನ 1-2-3 ಬಿದ್ದಿದ್ದಾರೆ. ಅಲ್ಲಿ ವಾಕಿಂಗ್ ಮಾಡೋಕ್ಕೂ ಕೂಡ ಜಾಗ ಇಲ್ಲ, ನಡ್ಕೊಂಡು ಬರೋಕ್ಕೂ ಜಾಗ ಇಲ್ಲ, ಅಷ್ಟೊಂದಿದೆ ಸಮಸ್ಯೆ ಇದೆ. ನಗರಸಭೆ ಅವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಈ ವಿಷಯ ತಿಳಿಸ್ಬಿಟ್ಟು ಅವರು ಗಮನಕ್ಕೆ ತೊಗೊಂಡು ಈ ಥರ ಎಲ್ಲೆಲ್ಲಿ ಹೊಸಕೋಟೆಯಲ್ಲಿ ಏನೇನಾಗ್ತಾಯಿದೆ ಎಲ್ಲ ಕಡೆ ಸ್ವಲ್ಪ ಚೆಕ್ ಮಾಡಿ ಸರಿಪಡಿಸ್ಬೇಕಂತ ಹೇಳ್ತೀವಿ. ನೀರು ನೋಡಿ ಸ್ಕೂಲ್ ಬಸ್ಸು ಹೋಗ್ತಾಯಿದೆ ನೋಡಿ, 1 ಅಡಿ 2 ಅಡಿ ನೀರು ನಿಂತಿದೆ. ಆಳ ಎಷ್ಟಿದೆ ಗೊತ್ತಿಲ್ಲ, ಹಳ್ಳೆ ಇರುತ್ತೆ. ಯಾರನ್ನ ಹೆಚ್ಚು ಕಮ್ಮಿ ಬಿದ್ದರೂ ತೊಂದರೆ ಆಗುತ್ತೆ. ಈ ಥರ ಎಲ್ಲ ಇರುತ್ತೆ. ಸ್ವಲ್ಪ ನೋಡ್ಬಿಟ್ಟು ಗಮನ ತೊಗೊಂಡು ಸರಿಪಡಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು